ಈಗಾಗಲೇ ರಾಹುಲ್ ಗಾಂಧಿಯವರು ಬಹಳಷ್ಟು ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ, ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಈ ರೀತಿ ನಡೆದಿದೆ ಅಂತ ಹೇಳಿ ಅವರು ಹೇಳಿದರು. ಹಾಗಾಗಿ ಅವರು ಕರ್ನಾಟಕದಲ್ಲಿ ಬಂದು ಎಲೆಕ್ಷನ್ ಕಮಿಷನ್ ಅವ್ರನ್ನ ಭೇಟಿ ಮಾಡಿ ಅವರಿಗೊಂದು ರೆಪ್ರೆಸೆಂಟೇಷನ್ ಕೊಡಬೇಕು ಅಂಥೇಳಿ 4ನೇ ತಾರೀಕು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಎಲೆಕ್ಷನ್ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮೆಮೊರೆಂಡಮನ್ನು ಕೊಡ್ತಾರೆ. ಇನ್ನೂ ಫೈನಲ್ ಆಗಿಲ್ಲ. ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಫೈನಲ್ ಮಾಡ್ತಾ ಇದ್ದಾರೆ. ಇದು ಫ್ರೀಡಮ್ ಪಾರ್ಕಲ್ಲಿ ಅವರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಭೇಟಿ ಮಾಡಿ ಕೊಡೋದು ಅಂತ ಒಂದು ಟೆಂಟೇಟಿವ್ ಆಗಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಹೈಕೋರ್ಟಲ್ಲಿ ಒಂದು ತೀರ್ಪಾಗಿದೆ. 2022ರಲ್ಲಿ ಪ್ರೊಸೆಷನ್ಗಳು ಮಾಡಬಾರ್ದು, ಪ್ರೊಟೆಸ್ಟ್ಗಳು ರೀತಿ ಮಾಡಬಾರ್ದು ಅಂತ ಹೇಳಿ ತಿಳಿಸಿದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರೋಗ್ರಾಮನ್ನು ಮಾಡ್ತೀವಿ. ಭದ್ರತೆ ಸವಾಲಾಗಲ್ವಾ ಸರ್? ರಾಹುಲ್ ಗಾಂಧಿ ಅಂತ ದೊಡ್ಡ ನಾಯಕರು ಬಂದಾಗ ಅಲ್ಲ, ಅವರು ಪ್ರೊಸೆಷನ್ನಲ್ಲಿ ಬರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಪ್ರೊಸೆಷನ್ ಮಾಡೋದೇ ಇಲ್ವಲ್ಲ. ಪ್ರೊಸೆಷನ್ ಮಾಡೋದೇ ಇಲ್ಲ ಅಂದಮೇಲೆ ಭದ್ರತೆ ಪ್ರಶ್ನೆ ಬರಲ್ಲ. ಅವರು ಸ್ಪಾಟಿಗೆ ಒಂದು ವೇಳೆ ನಮ್ಮ ಎಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಅಲ್ಲಿ ಬಂದರೆ ಅಲ್ಲಿಗೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿರ್ತೇವೆ. ಸರ್, ಪ್ರಣವ್ ಮೊಹಾಂತಿ ಅವರನ್ನು ಕೇಂದ್ರ ಸೇವೆಸ್ ಪಟ್ಟಿಯಲ್ಲಿ ಹೆಸರು ಅನೌನ್ಸ್ ಆಗಿದೆ ಸರ್. ಇಲ್ಲಿ SITಯಲ್ಲಿ ಇರೋದ್ರಿಂದ ಅವ್ರು ಇನ್ ಕೇಸ್ ಅಲ್ಲಿ ಕೇಂದ್ರಕ್ಕೆ ಏನಾದರೂ ಹೋದ್ರೆ ಇಲ್ಲಿ ಸಮಸ್ಯೆ ಆಗಲ್ವಾ? ಅದನ್ನು ನೋಡೋಣ. ಒಂದು ವೇಳೆ ಆ ರೀತಿ ಇದ್ದರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ದರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಇಲ್ಲ, ಅದು ಇನ್ನೂ ನಮಗೆ ಹೆಚ್ಚು ಮಾಹಿತಿಗಳಿವೆಲ್ಲ. ಅವ್ರಿಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದು ಎಲ್ಲ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಿರೋದು ಅದನ್ನೆಲ್ಲ ಮಾಡಿದ್ದಾರೆ. ಬಟ್ಟು ಅವರು ಅಲ್ಲಿ ಬಾಂಬೆ ಪೊಲೀಸ್ನವರು ಅವ್ರದ್ದು ಅರೆಸ್ಟ್ ಮಾಡಿ ಅವರು ಅಲ್ಲೇ ಅರೆಸ್ಟ್ ಮಾಡಿರೋದಕ್ಕೆ ನಮಗೆ ಲೀಡ್ ಸಿಕ್ಕಿ ಅವ್ರು ಬಂದಿರೋದು. ಹಾಗಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಮಾಡಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದಷ್ಟು ಒಳ್ಳೇದಲ್ವಾ? ಸರ್, ಈಗ ನಿನ್ನೆ ನಡೆದಂತಹ ಸಭೆ ಒಂದಿಷ್ಟು ಚರ್ಚೆ, ಪರ ವಿರೋಧ ಎಲ್ಲವೂ ಕೂಡ ಚರ್ಚೆ ಆಗಿದೆ. 2 ವಿಚಾರ, ಒಂದು ತುಮಕೂರು ಹಾಲು ಒಕ್ಕೂಟ, ಮತ್ತೊಂದು ಹೇಮಾವತಿ ಲಿಂಕ್ ಕೆನಾಲ್ದು ಕೂಡ ಒಂದಿಷ್ಟು ಮಾತಿನ ಚಕಮಕಿಗಳು ನಡೆದಿದೆ. ಯಾಕಂದರೆ ನಮಗೆ ಬೇಕು ಬೇಡ ಅನ್ನುವಂತಹದ್ದು ಏನಾಯಿತು ಸರ್ ಎಕ್ಸಾಕ್ಟ್? ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಶಾಸಕರ ಅಭಿಪ್ರಾಯಗಳು ಒಂದೇ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾರೇ ಆಗಲಿ ಜನಸಮುದಾಯದಲ್ಲಿ ಅವರವರಿಗೆ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ವಾ ಅದನ್ನು ಹೇಳೋದಕ್ಕೆ. ಮುಖ್ಯಮಂತ್ರಿಗಳು ಕರೆದಾಗ ಅದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕತ್ತೆ. ಆಗ ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಅವರು ಅಲ್ಲಿ ಹೇಳೋದಕ್ಕೆ ಅದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ಮುಖ್ಯಮಂತ್ರಿಗಳಿಗೆ ತಿಳಿಸೋದ್ರಿಂದ ಅನೇಕ ಸಮಸ್ಯೆಗಳು ಕೂಡ ಬದಲಾಗ್ತವೆ. ಈಗ ನಮ್ಮ ಜಿಲ್ಲೆದು ನೀವು ಹೇಳಿದಾಗೆ ಒಂದಿಷ್ಟು ಮನಸ್ಸುಗಳು ಒಡೆದು ಹೋಗಿತ್ತು ನಾವು ಡೈರಿ ಎಲೆಕ್ಷನ್ಸ್ ಮಾಡುವಾಗ. ಅದು ಅವರಿಗೆ ಹೇಳೋದಕ್ಕೆ, ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಅಥವಾ ಅವರ ಅಭಿಪ್ರಾಯ ಹೇಳೋದಕ್ಕೆ ಒಂದು ಅವಕಾಶ ಬೇಕಲ್ಲ. ನಿನ್ನೆ ಅವರು ಎಕ್ಸ್ಪ್ರೆಸ್ ಮಾಡಿದ ಮೇಲೆ ನಾವು ಎಲ್ಲರೂ ಇಲ್ಲಪ್ಪ ಅದರಲ್ಲಿ ಈ ರೀತಿ ಆಯಿತು ಅದಕ್ಕಾಗಿ ನಾವು ಮಾಡಬೇಕಾಗಿ ಬಂತು. ಇಡೀ ಡೈರಿ ಇದು ಒಕ್ಕೂಟ ಪ್ರಾರಂಭ ಆದಾಗಿಂದ ಒಬ್ಬ ಪರಿಶಿಷ್ಟ ಜಾತಿಯವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ. ಅದಕ್ಕಾಗಿ ನಾವು ಆ ತೀರ್ಮಾನ ತಗೊಂಡು ವೆಂಕಟೇಶ್ ಅಂತ MLA ಯಾರು ಪಾವಗಡದವರಿದ್ದಾರೆ ಅವ್ರು ನಾಮಿನೇಟ್ ಮಾಡಿ ಅವರು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ್ದಾರೆ ಅಂತೇಳಿ ಅವ್ರನ್ನ ಅಧ್ಯಕ್ಷರನ್ನ ಮೊದಲನೇ ಸಾರಿ ಮಾಡಿದೋ. ಇದು ಹಿನ್ನೆಲೆ. ಆದರೆ ಅವ್ರಿಗೆ ಬೇರೆ ನಮ್ಮ ಶಾಸಕರುಗಳಿಗೆಲ್ಲ ಕೆಲವರಿಗೆ ಅದು ಬೇರೆ ರೀತಿ ಅರ್ಥೈಸ್ಕೊಂಡ್ರು. ಅದನ್ನು ಕ್ಲಾರಿಫಿಕೇಷನ್ ಮಾಡಿದ ಮೇಲೆ ಸರಿ ಹೋಯಿತು. ಆ ರೀತಿ ಒಂದು ಪ್ಲ್ಯಾಟ್ಫಾರಮ್ ಸಿಕ್ಕಿದರೆ ಶಾಸಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಅವೆಲ್ಲ ಏನಾದರೂ ವೈಮನಸ್ಸುಗಳಿದ್ದರೆ ಹೊರಟೋಗುತ್ತೆ. ಲಿಂಕ್ ಕೆನಾಲ್ದೇನು ಚರ್ಚೆ ಆಗಲಿಲ್ಲ. ಈಗಾಗಲೇ ಅದು ಸರ್ಕಾರ ತೀರ್ಮಾನ ಮಾಡಿ ಕ್ಯಾಬಿನೆಟ್ಟು 1,000 ಕೋಟಿ ರೂಪಾಯಿ ಇದನ್ನು ಗ್ರ್ಯಾಂಟ್ ಮಾಡಿ
ಕೆಲಸ ಪ್ರಾರಂಭ ಆಗಿತ್ತು, ಮಧ್ಯದಲ್ಲಿ ಕೆಲವರು ಸೇರ್ಕೊಂಡು ತಡೆದಿದ್ದಾರೆ. ಅದನ್ನು ನಾವು ನಮ್ಮ ಹಂತದಲ್ಲಿ ಮತ್ತು ನೀರಾವರಿ ಸಚಿವರ ಹಂತದಲ್ಲಿ ತೀರ್ಮಾನ ಮಾಡ್ಕೊಳ್ತೇವೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಶಾಸಕರ ಸಭೆ ಕರಿಬೇಕು ಅನ್ನುವಂತಹದ್ದು ಒಂದು ಆಗ್ರಹಗಳು ಬರ್ತಾ ಇದೆ. ಪಕ್ಷದ ಕರೀತಾರೆ ವತಿಯಿಂದ ಅನ್ನುವಂತಹದ್ದು KPCC ಇದೆ. ಅಧ್ಯಕ್ಷರಿಂದ ಕರೀಲಿ ಅನ್ನೋದು ಒಂದು ಆಗ್ರಹಗಳು ಬರ್ತಾ ಇದೆ. ಪಕ್ಷ ಎಲ್ಲ ಸಂಘಟನೆ ಮಾಡ್ತಾರೆ. ಅವರಿಗೆ ಅವ್ರದ್ದು ಉದ್ದೇಶನೇ ಬೇರೆ ಇರುತ್ತೆ. ಪಕ್ಷ ಸಂಘಟನೆಗೆ ಯಾವಾಗ ಬೇಕಾದ್ರೂ ಕರೀತಾರೆ ಅಧ್ಯಕ್ಷರು. ಈಗ ನಾನಿರುವಾಗ ಅವಾಗಲೂ ಸರ್ಕಾರ ಇತ್ತು. 13ರಿಂದ 18ರಲ್ಲಿ ನಾನು ಅಧ್ಯಕ್ಷನಿದ್ದಾಗ ಅವಾಗಲೂ ನಮ್ಮ ಸರ್ಕಾರನೇ ಇತ್ತಲ್ಲ, ಮುಖ್ಯಮಂತ್ರಿಗಳು ಇವರೇ ಇದ್ರಲ್ಲ, ಸಿದ್ದರಾಮಯ್ಯನವರು. ಅನೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನ ಬಿಟ್ಟೇ ನಾನು ಸಭೆ ಕರೀತಾ ಇದ್ದೆ. ಅದರಲ್ಲಿ ಏನು ತಪ್ಪು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ನಮ್ಮ ಪಕ್ಷ ಸಂಘಟನೆಗೆ ಬೇರೆಯೇ ಅಪ್ರೋಚ್ ಇರುತ್ತೆ. ಅದನ್ನು ತಪ್ಪು ಅರ್ಥೈಸ್ಕೊಳ್ಬಾರ್ದು. ಸರ್, ಈ ಶಾಸಕರ ಸಭೆಗೆ ಬೆಂಗಳೂರು ಶಾಸಕರನ್ನು ಕರೆದಿದ್ದೇ ಇರೋದು ಕೂಡ ಒಂದಷ್ಟು ಚರ್ಚೆಗೆ ಕಾರಣ. ಇಲ್ಲ, ಅವ್ರಿಗೆ ಅನೇಕ ಸಭೆಗಳನ್ನ ಮಾಡ್ತಾ ಇದ್ದಾರಲ್ಲ, ಕಂಟಿನ್ಯೂಸ್ ಆಗಿ ಬೆಂಗಳೂರಿನವ್ರನ್ನೇ ಕರೀತಾರೆ. ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡುವಾಗ ಬೆಂಗಳೂರಿನವ್ರನ್ನೇ ಕರೆದ್ರು. ಆವಾಗ ನಾವು ತುಮಕೂರಿನವರು ನಮ್ಮನ್ನೇ ಕರೆದಿಲ್ಲ ಅಂದರೆ ಅದು ಆ ರೀತಿ ಆಗೋದಿಲ್ಲ. ಯಾವ ಸಂದರ್ಭಕ್ಕೆ ಯಾರನ್ನು ಕರೆದು ಮಾತಾಡಬೇಕು ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆ ರೀತಿ ಮಾಡ್ತಾರೆ. ಕ್ರಿಮಿಕೀಟ ಎಂಬ ಫೇಸ್ಬುಕ್ ಪೂಜಿಸೋದು ಕಾಂಗ್ರೆಸ್ ನಾಯಕರು ಅವಹೇಳನ ಮಾಡ್ತಾ ಇತ್ತು ಅಂತ ದೂರು ಬಂದಿದೆ ಸರ್. ಯಾವುದಕ್ಕೆ? ಕ್ರಿಮಿಕೀಟ್ ಅಂತ ಒಂದು ಫೇಸ್ಬುಕ್ ಪೇಜ್ ಅಂದ್ರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಆ ಪೇಜ್ ಅಲ್ಲಿ ಅವಹೇಳನಕಾರಿಯಾದ ಈ ನೋಡಿ, ಹೆಚ್ಚಾಗ್ತಾ ಇದೆ ಅಂತ. ಇಟ್ಸ್ ಎ ಫ್ರೀ ಸೊಸೈಟಿ, Yes. ಹೌದಲ್ವಾ? ಈಗ ನೀವು ಏನೋ ಪೋಸ್ಟ್ ಮಾಡ್ಬೋದು, ನಿಮಗೆ ಅದರ ಹಕ್ಕಿದೆ. ಆದರೆ ಯಾವುದು ಬೇರೆಯವರ ಮನಸ್ಸನ್ನು ನೋಯಿಸದೇ ಇರ್ತಕ್ಕಂಥದ್ದು, ಸಮಾಜಕ್ಕೆ ನಿಮಗೆ ನಿಮ್ಮ ಪೋಸ್ಟಿಂದ ಎಫೆಕ್ಟ್ ಆಗಬಾರ್ದು ಅನ್ನೋದೇನು ನಾವು ನಿಯಮಗಳು ಮಾಡ್ಕೊಂಡಿದ್ದೀವಿ. ಆ ರೀತಿ ನೀವು ಮಾಡಿದಾಗ ಯಾರೂ ಅಬ್ಜೆಕ್ಟ್ ಮಾಡೋದಿಲ್ಲ. ಅಥವಾ ನೀವು ಯಾರೋ ಒಂದು ಪೋಸ್ಟಿಂಗ್ ಹಾಕಿದ ತಕ್ಷಣ ಅವರ ವ್ಯಕ್ತಿತ್ವಕ್ಕೇನೋ ಹಾಳಾಗೋದಿಲ್ಲ. ಆದರೆ ಅದು ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಇದೆಯಾ ಇಲ್ವಾ ನೋಡ್ತೀವಿ. ಅದು ಒಂದು ವೇಳೆ ಔಟ್ಸೈಡ್ ದಿ ಲಾ ಇತ್ತು ಅಂತಂದರೆ ಅದ್ರ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ. ಸರ್ಕಾರದ ಯೋಜನೆಗಳೆಲ್ಲ ಟೀಕೆ ಮಾಡಿ ಮಾಡ್ತಾರೆ. ಅದು ಅಭಿಪ್ರಾಯ ಅಲ್ವಾ? ಅವರ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡ್ತಾರೆ. ಹಾಗಂತ ಹೇಳ್ಬಿಟ್ಟು ನಾವು ಅವ್ರ ಮೇಲೆ ನಾವು ಅನವಶ್ಯಕವಾಗಿ ನಾವು ಕ್ರಮ ತೊಗೊಳಕ್ಕೆ ಹೋಗೋದಿಲ್ಲ. ನಿನ್ನೆ 13 ಕಡೆ ಮೊನ್ನೆ ತೋರಿಸಿದ್ದಾರೆ ಸರ್. ನಾನು ಒಂದೇ ಒಂದು ಶವ ಸಿಕ್ಕಿಲ್ಲ. ಏನು ಸಿಕ್ಕಿಲ್ಲ ಅದಕ್ಕೆ ಅಲ್ಲ, ಅದ್ರ ಬಗ್ಗೆ ನಾನು ಹೇಳಿದ್ದೀನಲ್ಲ, ನಾನು ಯಾವುದೇ ಕಾಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ SIT ಬಗ್ಗೆ. ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ, ಆನಂತರ ಮಾತಾಡ್ಬೋದೇ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡು ನಾವೇ ಯಾರು ಮಾತಾಡೋದಿಲ್ಲ. ಚುನಾವಣಾ ಕ್ರಮ ಇಲ್ಲೂ ರಾಜ್ಯದಲ್ಲೂ ಆಗಿದೆ ಅಂತ ನೀವು ಒಪ್ತೀರಾ ಸರ್? ಅಲ್ಲ, ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅವ್ರ ಆರೋಪ ಇಲ್ಲ, ಅನೇಕ ಈಗ ನಾವು ಅದು ನೀವು ಕಂಪ್ಲೇಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಅಲ್ವಾ? ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಸಕರುಗಳು ಯಾರೇ ಆಗಿರಲಿ ಪಕ್ಷಾತೀತವಾಗಿ ಅವರವ್ರಿಗೆ ಬೇಕಾದಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಸರಿ ಇದೆ ಸರಿ ಇಲ್ಲ ಅಂತ ನಾವು ಹೇಳೋದು, ಆ ಜಡ್ಜ್ಮೆಂಟ್ ನಾವು ಮಾಡೋಕ್ಕಾಗಲ್ಲ. ಕ್ಷೇತ್ರ ಅಂತ ಹೇಳಿದ್ದಾರೆ. ಅಲ್ಲ, ಅದು ಸ್ಪೆಸಿಫಿಕ್ ಆಗಿ ಚುನಾವಣೆ ಬೈ ಎಲೆಕ್ಷನ್ಸ್ ನಡೆದಾಗ ಒಂದೇ ಕ್ಷೇತ್ರ ಅಲ್ವಾ, ಅದಕ್ಕೆ ಹೇಳಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.